ಗೋಮಾಂಸದ ಬಿಸ್ನೆಸ್ ಮತ್ತು ಬ್ಯಾನ್ ರಾಜಕಾರಣ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಭಾರತದ ಪಾಲಿಟಿಕ್ಸ್ನಲ್ಲಿ ಯಾವಾಗಲೂ ಎವರ್ಗ್ರೀನ್ ಆಗಿರೋ, ಯಾವತ್ತೂ ಟ್ರೆಂಡ್ ಕಳೆದುಕೊಳ್ಳದ ಒಂದು ಟಾಪಿಕ್ ಇದೆ, ಅದೇ ಗೋಮಾಂಸ ಅಂದರೆ ಬೀಫ್. ನಮ್ಮಲ್ಲಿ ಗೋವು ಅನ್ನೋದು ಬರೀ ಪ್ರಾಣಿಯಲ್ಲ ಬಾಸ್, ಅದೊಂದು ಎಮೋಷನ್, ಅದೊಂದು ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದೊಂದು $multi-billion ಬಿಸ್ನೆಸ್. ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ವರದಿ ನೋಡಿ. ಅಸ್ಸಾಂನ CM ಹಿಮಂತ್ ಬಿಸ್ವಾ ಶರ್ಮಾ ಸಾಹೇಬರು ಏನಂತಾರೆ ಗೊತ್ತಾ? ಮನೆಯೊಳಗೆ ಬೇಕಾದ್ರೆ ಬೀಫ್ ತಿನ್ನಿ, ಆದರೆ ಸಾರ್ವಜನಿಕ ಸ್ಥಳದಲ್ಲಿ ತಿನ್ನಬೇಡಿ ಅಂತ ಇಂಡಿಯಾ ಟುಡೇ ವರದಿ. ಲಾಜಿಕ್ ನೋಡಿ ಬಾಸ್, ಮನೆಯಲ್ಲಿ ತಿಂದ್ರೆ ಓಕೆ, ಆದರೆ ಅದೇ ಮಾಂಸನ ರೋಡಲ್ಲಿ ಅಥವಾ ದೇವಸ್ಥಾನದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತಿಂದ್ರೆ ಫುಲ್ ಬ್ಯಾನ್. ಇನ್ನು ಉತ್ತರ ಪ್ರದೇಶಕ್ಕೆ ಹೋದ್ರೆ ಕಥೆನೇ ಬೇರೆ. ಅಲ್ಲಿ ಖಾಸಗಿಯಾಗಿಯೂ ತಿನ್ನೋಗಿಲ್ಲ, ಹೊರಗೂ ತಿನ್ನೋಗಿಲ್ಲ. ಇದನ್ನೇ ಓವೈಸಿ ಅವರು ಸಖತ್ ಕೌಂಟರ್ ಕೊಟ್ಟು ಹೇಳಿದ್ದು, ಬಿಜೆಪಿಗೆ ಗೋವು ಉತ್ತರ ಪ್ರದೇಶದಲ್ಲಿ ಮಮ್ಮಿ, ಆದರೆ ನಾರ್ತ್ ಈಸ್ಟ್ನಲ್ಲಿ ಅದು ಎಮ್ಮಿ. ಇವತ್ತಿನ ಈ ಎಡಿಟರ್ ಸ್ಪೆಷಲ್ ವಿಡಿಯೋದಲ್ಲಿ ನಾವು ಈ ಗೋ ರಾಜಕಾರಣದ ಹಿಂದಿರೋ ಡಬಲ್ ಸ್ಟ್ಯಾಂಡರ್ಡ್ಸ್, ಫ್ರಿಡ್ಜ್ ತಲಾಶಿ ಮಾಡೋ ಮೀಟ್ ಪೊಲೀಸ್, ಮೇಕೆ ಮಾಂಸಕ್ಕೂ ಬೀಳೋ ಗೂಸ ಮತ್ತು 30 ಕೋಟಿ ರೂಪಾಯಿ ಎಲೆಕ್ಟ್ರೋರಲ್ ಬಾಂಡ್ ಕೊಟ್ಟಿರೋ ಬೀಫ್ ಎಕ್ಸ್ಪೋರ್ಟ್ ಕುಳಗಳ ಅಸಲಿ ಬಣ್ಣ ಬಿಚ್ಚಿಡ್ತೀವಿ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅಸ್ಸಾಂ ವರ್ಸಸ್ UP, ಲಾಜಿಕ್ ಇಲ್ಲದ ಮ್ಯಾಜಿಕ್ ಕಾನೂನುಗಳು. ಮೊದಲು ನಾವು ಈ ಬಿಜೆಪಿ ತಂದ ಕಾನೂನುಗಳ ಕಾಮಿಡಿ ನೋಡೋಣ. ಅಸ್ಸಾಂ ಕ್ಯಾಟಲ್ ಪ್ರಿಸರ್ವೇಷನ್ ಆಕ್ಟ್ 2021 ಪ್ರಕಾರ ನೀವು 14 ವರ್ಷ ದಾಟಿದ ಜಾನುವಾರು ಅಥವಾ ಆಕ್ಸಿಡೆಂಟ್ ಆಗಿ ಕೆಲಸಕ್ಕೆ ಬಾರದ ಎತ್ತು ಕೋಣಗಳನ್ನು ಕಡಿಬಹುದು, ಆದರೆ ಅದಕ್ಕೆ ಪಶುವೈದ್ಯರ ಸರ್ಟಿಫಿಕೇಟ್ ಬೇಕು ಅಷ್ಟೇ. ಚುನಾವಣೆ ಹತ್ತಿರ ಬರ್ತಿದ್ದಂಗೆ CM ಸಾಹೇಬರು ಹಿಂದೂಗಳು ಸಿಖ್ಖರು ಇರೋ ಜಾಗದಲ್ಲಿ ಬೀಫ್ ಮಾರಂಗಿಲ್ಲ ಅಂತ ರೂಲ್ಸ್ ತಂದರು. ಇತ್ತೀಚೆಗೆ ಕುಮ್ಕಿ ಚೌಧರಿ ಅನ್ನೋ ಕ್ಯಾಂಡಿಡೇಟ್ ಅವರ ಅಮ್ಮ ಬೀಫ್ ತಿಂದಿದ್ದಾರೆ ಅಂತ ಅವರ ಮೇಲೆ ಆಕ್ಷನ್ ತಗೋತೀವಿ ಅಂತ ಹೆದರಿಸಿದ್ರು. ಆಮೇಲೆ ಅದು ಡೀಪ್ ಫೇಕ್ ವಿಡಿಯೋ ಅಂತ ಕಂಪ್ಲೇಂಟ್ ಆಯಿತು. ಆದರೆ ಊಟದ ತಟ್ಟೆನೂ ಈಗ ಎಲೆಕ್ಷನ್ ಟೂಲ್ ಆಗೋಯ್ತು ಸಾಹೇಬ್ರೆ. ಆದರೆ UPಯಲ್ಲಿ ಸೀನ್ ಕಂಪ್ಲೀಟ್ ಉಲ್ಟಾ. ಅಲ್ಲಿ ಗೋ ಸಂತತಿಯ ಯಾವುದೇ ಪ್ರಾಣಿಯನ್ನ ಕಡಿಯೋ ಹಾಗೆ ಇಲ್ಲ, ಮನೆಯೊಳಗೂ ಮಾಂಸ ಇಟ್ಕೊಳ್ಳೋ ಹಾಗಿಲ್ಲ. ಒಂದೇ ದೇಶ, ಒಂದೇ ಪಾರ್ಟಿ ಆಡಳಿತ. ಆದರೆ ಅಸ್ಸಾಂನಲ್ಲಿ, ಕೇರಳದಲ್ಲಿ ಮೈನಾರಿಟಿ ವೋಟ್ ಬೇಕು, ಹಾಗಾಗಿ ಮನೆಯೊಳಗೆ ತಿನ್ನಿ ಅಂತಾರೆ. UPಯಲ್ಲಿ ಬಹುಸಂಖ್ಯಾತರ ವೋಟ್ ಬೇಕು, ಹಾಗಾಗಿ ಕಂಪ್ಲೀಟ್ ಬ್ಯಾನ್. ಈ ಪೊಲಿಟಿಕಲ್ ಫ್ಲಿಪ್ ಫ್ಲಾಪ್ ಅರ್ಥ ಆಯ್ತಲ್ಲ. ಅಡುಗೆ ಮನೆಗೆ ನುಗ್ಗುವ ಮೀಟ್ ಪೊಲೀಸ್ ಮತ್ತು ದಾದ್ರಿಯ ನೆತ್ತರು. ಮನೆಯೊಳಗೆ ತಿಂದ್ರೆ ಯಾರಿಗೂ ತೊಂದರೆ ಇಲ್ಲ ಅಂತಾರೆ, ಆದರೆ ಗ್ರೌಂಡ್ ರಿಯಾಲಿಟಿ ಏನು? 2015ರಲ್ಲಿ ಉತ್ತರ ಪ್ರದೇಶದ ದಾದ್ರಿಯಲ್ಲಿ ನಡೆದ ಘಟನೆ ನೆನಪಿದೆಯಾ ನಿಮಗೆ? ಮೊಹಮ್ಮದ್ ಅಖ್ಲಾಕ್ ಅನ್ನೋ 52 ವರ್ಷದ ಮನುಷ್ಯನನ್ನ ಬರೀ ಫ್ರಿಡ್ಜ್ನಲ್ಲಿ ಬೀಫ್ ಇಟ್ಟಿದ್ದಾನೆ ಅನ್ನೋ ವದಂತಿಯ ಮೇಲೆ 100 ಜನ ಮನೆಗೆ ನುಗ್ಗಿ ಹೊಡೆದು ಕೊಂದರು. ಆದರೆ ವಿಪರ್ಯಾಸ ನೋಡಿ, ಆಮೇಲೆ ಮಥುರಾದ ವಿಧಿವಿಜ್ಞಾನ ಅಂದರೆ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂತು. ಆ ಫ್ರಿಡ್ಜ್ನಲ್ಲಿದ್ದದ್ದು ಬೀಫ್ ಅಲ್ಲ, ಅದು ಕೇವಲ ಮೇಕೆ ಮಾಂಸ, ಮಟನ್ ಅಂತ ಕನ್ಫರ್ಮ್ ಆಯಿತು. ಮೇಕೆ ಮಾಂಸ ತಿಂದ್ರು ಬೀಫ್ ಅಂತ ಹೊಡೆದು ಸಾಯಿಸ್ತಾರೆ ಗುರು. ಗುಂಪಿಗೆ ಕಣ್ಣಿರಲ್ಲ, ಬರೀ ದ್ವೇಷ ಇರುತ್ತೆ. ಇದು ಬರೀ ಹಳೆ ಕಥೆಯಲ್ಲ. 2024, 2025ರಲ್ಲೂ ಇದು ಕಂಟಿನ್ಯೂ ಆಗ್ತಿದೆ. 2025ರ ಜನವರಿ 8ರಂದು ಛತ್ತೀಸ್ಗಢದ ರಾಯ್ಪುರದಲ್ಲಿ ಮನೆಯೊಂದಕ್ಕೆ ಬಜರಂಗ ದಳದವರು ಪೊಲೀಸರ ಜೊತೆ ನುಗ್ಗಿ ಮಾಂಸ ಇಟ್ಟಿದ್ದಕ್ಕೆ ಜನರಿಗೆ ಸಾರ್ವಜನಿಕವಾಗಿ ಅವಮಾನ ಮಾಡಿದ್ರು. 2025ರ ಜನವರಿ 9ರಂದು ಅಸ್ಸಾಂನಲ್ಲಿ ಟ್ರಕ್ ಡ್ರೈವರ್ಗಳು ಇದು ಕೋಣದ ಮಾಂಸಸ್ವಾಮಿ ಅಂತ ಬಿಲ್ ತೋರಿಸಿದ್ರು. ಗುಂಪು ಅವರ ಮೇಲೆ ಹಲ್ಲೆ ಮಾಡಿದೆ. ಯಾವ ವಾರೆಂಟ್ ಇಲ್ಲ, ಯಾವ ಕೋರ್ಟ್ ಆರ್ಡರು ಇಲ್ಲ. ಇವರೇ ಜಡ್ಜ್, ಇವರೇ ಪೊಲೀಸ್. NCRB ಮ್ಯಾಜಿಕ್, ಡೇಟಾ ಗಾಯಬ್. ಇಷ್ಟೆಲ್ಲ ಆಗ್ತಿದೆ, ನ್ಯೂಸ್ನಲ್ಲಿ ಬರ್ತಿದೆ. ಆದರೆ ಗವರ್ಮೆಂಟ್ ಡೇಟಾ ಏನು ಹೇಳುತ್ತೆ ಅಂತ ನೀವು ಕೇಳಬಹುದು. ಸಿಂಪಲ್ ಬಾಸ್, ಡೇಟಾನೇ ಇಲ್ಲ. ಹೌದು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB 2017ರ ನಂತರ ಮಾಬ್ ಲಿಂಚಿಂಗ್ ಅಂದರೆ ಗುಂಪು ಹತ್ಯೆ ಮತ್ತು ಕೌ ವಿಜಿಲೆಂಟಿಸಮ್, ಗೋ ರಕ್ಷಕರ ಹಲ್ಲೆ ಅನ್ನೋ ಕ್ಯಾಟಗರಿಯಲ್ಲೇ ಡೇಟಾ ರಿಲೀಸ್ ಮಾಡೋದನ್ನು ನಿಲ್ಲಿಸ್ಬಿಡ್ತು. ಕಾರಣ ಕೇಳಿದ್ರೆ ಸ್ಟೇಟ್ ಗವರ್ಮೆಂಟ್ಗಳು ಕೊಟ್ಟ ಡೇಟಾ ಅನ್ರಿಲಯಬಲ್ ಅಂತ ಲೋಕಸಭೆಯಲ್ಲೇ ಮಿನಿಸ್ಟರ್ ಹೇಳಿದ್ರು. ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಆಗಲ್ಲ ಅಂದರೆ ಏನು ಮಾಡಬೇಕು? ಆ ಪ್ರಾಬ್ಲಮ್ ಇರೋದನ್ನೇ ಮುಚ್ಚಿ ಹಾಕಬೇಕು. ಡೇಟಾ ಇಲ್ಲ ಅಂದರೆ ಕ್ರೈಮ್ ನಡೆದಿಲ್ಲ ಅಂತ ಪ್ರೂವ್ ಮಾಡೋಕೆ ಈಸಿ ಅಲ್ವಾ? ಆದರೆ ಸೆಂಟರ್ ಫಾರ್ ಸ್ಟಡಿ ಆಫ್ ಸೊಸೈಟಿ ಅಂಡ್ ಸೆಕ್ಯುಲರಿಸಮ್ ಅಂದರೆ CSSS
ಥರದ NGOಗಳು ಬಿಟ್ಟಿರೋ ರಿಪೋರ್ಟ್ ಪ್ರಕಾರ ಕೇವಲ 2023ರಲ್ಲಿ 21 ಗುಂಪು ಹತ್ಯೆಗಳಾಗಿವೆ. ಅದರಲ್ಲಿ 12 ಗೋವಿನ ಹೆಸರಲ್ಲೇ ಆಗಿವೆ. 2025ರ ಮೊದಲ 3 ತಿಂಗಳಲ್ಲಿ 17 ಮುಸ್ಲಿಂ ಮಾಂಸ ವ್ಯಾಪಾರಿಗಳ ಮೇಲೆ ಗೋರಕ್ಷಕರಿಂದ ಅಟ್ಯಾಕ್ ಆಗಿದೆ. ಅಸಲಿ ಟ್ವಿಸ್ಟ್, 33,000 ಕೋಟಿಯ ಪಿಂಕ್ ರೆವಲ್ಯೂಷನ್ ಮತ್ತು 30 ಕೋಟಿಯ ದೇಣಿಗೆ. ಮಜಾ ಅಂದ್ರೆ ರೋಡಲ್ಲಿ ಹೋಗೋ ಬಡವನನ್ನ ಮೇಕೆ ಮಾಂಸ ಇಟ್ಕೊಂಡಿದ್ದಕ್ಕೆ ಆಂಟಿ ನ್ಯಾಷನಲ್ ಅಂತಾರೆ. ಆದ್ರೆ ನಮ್ಮ ಪ್ರೀತಿಯ ಭಾರತ ದೇಶ ಜಗತ್ತಿನಲ್ಲಿ ಗೋ ಮಾಂಸ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ 3ನೇ ಅಥವಾ 4ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಯೋಚನೆ ಮಾಡ್ಕೊಳ್ಳಿ. 2024-2025ರಲ್ಲಿ ಭಾರತದಿಂದ ಎಷ್ಟು ಬೀಫ್ ಎಕ್ಸ್ಪೋರ್ಟ್ ಆಗಿದೆ ಗೊತ್ತಾ? $4 ಬಿಲಿಯನ್, ಅಂದ್ರೆ ಸುಮಾರು 33,000 ಕೋಟಿ ರೂಪಾಯಿಗಳ ಬಿಸ್ನೆಸ್. ಇದರಲ್ಲಿ ಭಾರತದ ನಂಬರ್ 1 ಬೀಫ್ ಎಕ್ಸ್ಪೋರ್ಟರ್ ಯಾರು? ಅಲ್ಲಾನಾ ಗ್ರೂಪ್. ಇವರ ಆದಾಯ ಬರೋಬ್ಬರಿ 10,000 ಕೋಟಿ ದಾಟಿದೆ. ಈಗ ಅಸಲಿ ಮ್ಯಾಟ್ರ್ ಕೇಳಿ. ಈ ಅಲ್ಲಾನಾ ಗ್ರೂಪ್ 2024-2025ರ ಒಂದೇ ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಿರೋ ಎಲೆಕ್ಟೋರಲ್ ಬಾಂಡ್ ದೇಣಿಗೆ ಎಷ್ಟು ಗೊತ್ತಾ? ಭರ್ಜರಿ 30 ಕೋಟಿ ರೂಪಾಯಿ. ಯಪ್ಪ, 2013-2014ರಲ್ಲಿ ಕೇವಲ 2 ಕೋಟಿ ಕೊಡ್ತಿದ್ದ ಕಂಪನಿ ಈಗ 15 ಪಟ್ಟು ಹೆಚ್ಚು ದೇಣಿಗೆ ಕೊಟ್ಟಿದೆ. 2019ರಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿ 2,000 ಕೋಟಿ ಟ್ಯಾಕ್ಸ್ ವಂಚನೆ ಆರೋಪ ಬಂದಾಗ ಇವರೇ ಶಿವಸೇನೆಗೆ 5 ಕೋಟಿ, ಬಿಜೆಪಿಗೆ 2 ಕೋಟಿ ಬಾಂಡ್ ಕೊಟ್ಟರು. ಅದೇ ಪಾರ್ಟಿಯ ಮಿನಿಸ್ಟರ್ ಅಸ್ಸಾಂನಲ್ಲಿ ತಿನ್ಬೇಡಿ ಅಂತಾರೆ, ಇನ್ನೊಂದು ಕಡೆ ಎಕ್ಸ್ಪೋರ್ಟ್ ಮಾಡೋ ಕಂಪನಿಯಿಂದ ಕೋಟಿ ಕೋಟಿ ಚಂದ ಇಸ್ಕೋತಾರೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, 2024ರ ಅಕ್ಟೋಬರ್ನಲ್ಲಿ ಗವರ್ಮೆಂಟ್ ಈ ಎಕ್ಸ್ಪೋರ್ಟರ್ಗಳಿಗೆ ಹಲಾಲ್ ಸರ್ಟಿಫಿಕೇಟ್ ಕೂಡ ಸುಲಭವಾಗಿ ಸಿಗಲಿ ಅಂತ ಅಫಿಷಿಯಲ್ ಗೈಡ್ಲೈನ್ಸ್ ಕೂಡ ರಿಲೀಸ್ ಮಾಡ್ತು. ಹೇಗಿದೆ ನೋಡಿ, ದೇಶದೊಳಗೆ ಹಲಾಲ್ ಬ್ಯಾನ್ ಮಾಡಬೇಕು ಅಂತ ಗಲಾಟೆ ಮಾಡೋರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಸ್ನೆಸ್ ಮಾಡೋಕೆ ಹಲಾಲ್ ಸರ್ಟಿಫಿಕೇಟ್ಗೆ ಸಪೋರ್ಟ್ ಮಾಡ್ತಾರೆ. ಇದನ್ನೇ ಕ್ರೋನಿ ಕ್ಯಾಪಿಟಲಿಸಂ ಅನ್ನೋದು. ಸೊ ಗೆಳೆಯರೆ, ಗೋಮಾಂಸದ ಬ್ಯಾನ್ ಮತ್ತು ಬಿಸ್ನೆಸ್ ರಾಜಕಾರಣದ ಹಿಂದಿನ ರಿಯಲ್ ಸೀಕ್ರೆಟ್ ಇದು. ಪಾಲಿಟಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ, ಧರ್ಮ, ಸೆಂಟಿಮೆಂಟ್ಸ್, ಗೋಮಾತೆ ಇದೆಲ್ಲ ಬರೀ ನಮಗಾಗಿ, ಬಡವರಿಗಾಗಿ ಅಷ್ಟೇ. ವೋಟ್ ಹಾಕೋಕೆ ನಾವೆಲ್ಲ ಫೈಟ್ ಮಾಡಬೇಕು, ಬೀದಿಯಲ್ಲಿ ಹೊಡೆದಾಡ್ಕೊಳ್ಬೇಕು, ಫ್ರಿಡ್ಜ್ ಚೆಕ್ ಮಾಡಿಸ್ಕೋಬೇಕು. ಆದರೆ ಬ್ಯಾಕ್ಗ್ರೌಂಡ್ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳು ಅದೇ ಮಾಂಸನ ಪ್ಯಾಕ್ ಮಾಡಿ ಅರಬ್ ದೇಶಗಳಿಗೆ ಮಾರಿ $1 ಬಿಲಿಯನ್ ದುಡಿತಾರೆ. ಆ ದುಡ್ಡಲ್ಲಿ ಒಂದಷ್ಟು ಕೋಟಿಯನ್ನ ಈ ಬಿಜೆಪಿ ಪಾರ್ಟಿಗೆ ಫಂಡ್ ಆಗು ಕೊಡ್ತಾರೆ. ವರ್ಗ ಸಂಘರ್ಷ ಅಂದ್ರೆ, ಕ್ಲಾಸ್ ಡಿವೈಡ್ ಅಂದ್ರೆ ಇದೇ ಸ್ನೇಹಿತರೆ. ಬಡವನಿಗೆ ಲಾಠಿ ಏಟು, ಶ್ರೀಮಂತನಿಗೆ ಗವರ್ಮೆಂಟ್ ಸಪೋರ್ಟ್. ಉತ್ತರ ಪ್ರದೇಶದಲ್ಲಿ ಗೋವು ಮಮ್ಮಿ ಆಗೋದು, ಅಸ್ಸಾಂನಲ್ಲಿ ಎಮ್ಮಿ ಆಗೋದು, ಎಕ್ಸ್ಪೋರ್ಟ್ ಮಾಡೋರಿಗೆ 30 ಕೋಟಿಯ ಮನಿ ಆಗೋದು, ಇದೆಲ್ಲ ಒಂದೇ ಸ್ಕ್ರಿಪ್ಟ್ನ ಬೇರೆ ಬೇರೆ ಸೀನ್ಗಳು ಅಷ್ಟೇ. ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ಸ್ನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸತ್ಯ ಎಲ್ರಿಗೂ ತಲುಪಲಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ನಮಸ್ಕಾರ.